ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾನು ಕೂಡ ಆರಾಮದೇನಿ ನೋಡ್ರಿ. ನಾನು ಇಲ್ಲೊಂದು ಹೊಸ ಅಪ್ಡೇಟ್ ತೊಗೊಂಡೇನಿ ಅಂದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ತಂದ ಈಗೀಗನ ಎಲ್ಲ ಕಡೆ ಅನ್ನಕತ್ತಾರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಯೂಸ್ ಮಾಡಬೇಕು ಬಸ್ಸಿಗೆ ಪ್ರಯಾಣ ಮಾಡೋರು ತಂದ. ಆಲ್ರೆಡಿ ಒಬ್ಬೊಬ್ರು ಚಿಕ್ಕು ಐತಿ ಶಕ್ತಿ ಸ್ಮಾರ್ಟ್ ಕಾರ್ಡ್. ಇಷ್ಟು ದಿವಸ ಎಲ್ಲ ಆಧಾರ್ ಕಾರ್ಡ್ ಮ್ಯಾಗ ನಡೀತಿತ್ತು, ಆದರೆ ಈಗ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬೇಕಂತಂದ ಈಗೀಗ ಇತ್ತೀಚೆಗೆ ಹೊಸ ಅಪ್ಡೇಟ್ ತಂದಾರೆ. ಇದನ್ನ ಯಾವಾಗ ಅಪ್ಲಿಕೇಶನ್ ಹಾಕಬೇಕು, ಯಾವಾಗ ಬರ್ತೈತಿ, ಅದನ್ನ ಹೆಂಗೆ ಹಾಕಬೇಕು ಏನೋ ಎಲ್ಲ ನಿಮ್ಗೆ ಹೇಳ್ತೇನೆ. ವಿಡಿಯೋ ಬಿಗ್ನಿಂಗ್ ಹಿಡಿದು ಎಂಡ್ವರೆಗೆ ನೋಡಿರಿ, ಎಲ್ಲ ನಿಮ್ಗೆ ಗೊತ್ತಾಕತಿ. ವಿಡಿಯೋ ಸ್ಕಿಪ್ ಮಾಡಿಬಿಡ್ರಿ, ಸ್ಕಿಪ್ ಮಾಡಿದ್ರೆ ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಪೋಸ್ಟ್ ಒಳಗಡೆ ಸಿಕ್ಕೈತೆ ರೀ ಇವಾಗ ಏನು ಅಪ್ಲಿಕೇಶನ್ ಹಾಕಿರ್ತೀವಿ ಅವ್ರಿಗೆ ಪೋಸ್ಟ್ ಒಳಗೆ ಸಿಕ್ಕೈತೆ ಆಲ್ರೆಡಿ. ಅದು ಹೆಂಗೆ ಅಪ್ಲಿಕೇಶನ್ ಹಾಕೋದಂತ ಹೇಳ್ತೀನಿ ರೀ ನಿಮ್ಗೆ. ಹೆಂಗಂದ್ರೆ ಈಗ ಇನ್ನೂ ಒಂದು 3-4 ತಿಂಗಳ ಆರಾಮ್ ಹೋಗಿದ್ರಿ ಅದನ್ನ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಬೇಕಂದ್ರೆ. ಈಗ ತನಕ 25 ಕಂತಿನವ್ರಿಗೆ ತನಕ ಎಲ್ಲ ಗೃಹಲಕ್ಷ್ಮಿಯವ್ರ ದುಡ್ಡು ತನಕ ಎಲ್ಲ ಆರಾಮ್ ಬಂದೈತೆ ನಿಮ್ಗೆ. ಅದರಿಂದ ನೀವು ಖುಷಿನೂ ಅದರಿ. ಇನ್ನು ಏನೀಗ ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ರಲ್ಲ ಅವ್ರಿಗೊಂದು ಗುಡ್ ನ್ಯೂಸ್ ಐತಿ. ಏನಂತ ನೋಡ್ರಿ ಹೇಳ್ತಾನೆ. ಈಗ ಆಲ್ರೆಡಿ ಸದ್ಯ ಗೃಹಲಕ್ಷ್ಮಿ ಅಮೌಂಟ 24 ಕಂತು ತನಕ ಆರಾಮೆಲ್ಲ ಬಂದೈತಿ. 25ನೇ ಕಂತು ಬಂದೈತಿ, ಒಬ್ಬೊಬ್ರಿಗೆ ಬಂದೈತಿ, ಒಬ್ಬೊಬ್ರಿಗೆ ಇಲ್ಲೇನ. ಅದು ಯಾವಾಗ ಬರ್ತೈತೆ ಅನ್ನೋದು ಹೇಳ್ತೀನಿ ಕೇಳ್ರಿ. 25ನೇ ಕಂತ ಆಕತ್ರಿ. ಈಗ 25ನೇ ಕಂತು ಎಲ್ಲರಿಗೂ ಆಗೈತೆ ಆಲ್ಮೋಸ್ಟ್. ಇನ್ನು ಮುಂದೂ ಯಾರ್ದಾಗಿಲ್ಲ ಅವ್ರದ್ದು ಇನ್ನು ಆಗ್ತೈತ್ರಿ. ಅದಾದ್ಮ್ಯಾಗ ಇದು 26ನೇ ಕಂತು ಈಗ 10-12 ದಿವಸ ಆಯ್ತು ರೀ. ಈಗ 26ನೇ ಕಂತು ಸ್ಟಾರ್ಟ್ ಮಾಡಿಬಿಡಾಕೈತಿ, ಅಮೌಂಟ್ ಬಿಡಾಕೈತಿ 26ನೇ ಕಂತ. ಇನ್ನು ಮುಂದಿನ ಯೋಜನೆ ಒಳಗೆ ಏನು ಪ್ಲ್ಯಾನ್ ಹಾಕ್ಯಾರಂದ್ರೆ ರೀ ಇನ್ಮ್ಯಾಗ ಬರೋ 2000 ಗೃಹಲಕ್ಷ್ಮಿ ಅಮೌಂಟ ಕಟ್ಟಾಗಿ ಬರ್ತೈತೆ ರೀ. ಇದು ಯಾಕಂದ್ರೆ ಒಂದು 200 ರೂಪಾಯಿ ಖರ್ಚು ಮಾಡ್ಕೋತಾರೆ. ಕಟ್ ಮಾಡ್ಕೊಂಡು 200 ರೂಪಾಯಿ ಅವ್ರ ನಮ್ಮ ಖಾತೆಗೆ ಜಮಾ ಇಡ್ತಾರೆ. ನಿಮ್ಮ ಕಟ್ ಮಾಡ್ಕೋತಾರಲ್ಲ, ಕಟ್ ಮಾಡ್ಕೊಂಡಿದ್ದೆಲ್ಲ ಖಾತೆ ಮಾಡ್ತಾರೆ. ನಿಮ್ಮ ಹೆಸರಲ್ಲಿ ಒಂದು ಖಾತೆ ಮಾಡಿ ಆಮ್ಯಾಗ 1800 ರೂಪಾಯಿ ಅನ್ಕ ಮಿಕ್ಕಿದ್ದೆಲ್ಲ ಜಮಾ ಮಾಡ್ತಾರೆ ನಿಮ್ಮ ಖಾತೆಗೆ. ಜಮಾ ಮಾಡಿ ಆದ್ಮ್ಯಾಗ ಇನ್ನು ಹೊಸ ಖಾತೆ ಮಾಡಿ 200 ರೂಪಾಯಿ ಸೇವ್ ಮಾಡ್ಕೊತ ಬರ್ತಾರೆ. ಅದನ್ನ ಅಮೌಂಟ ನಿಮ್ಮ 200 ರೂಪಾಯಿ ಎಲ್ಲ ಸೇವ್ ಮಾಡ್ಕೊತ ಬಂದು ಅದ ಅಮೌಂಟ್ ಮ್ಯಾಗ 3 ಲಕ್ಷ ಹಿಡ್ಕೊಂಡ 30 ಲಕ್ಷ ತನಕ ನೀವು ಲೋನ್ ತೊಗೋಬೋದು ರೀ. ಹಂಗಂದ್ರೆ ಹಿಂಗೆ ಹೌಸ್ ವೈಫ್ ಆಗಿದ್ದವರು, ಆಮೇಲೆ ಏನ್ರ ಕೆಲಸ ಮಾಡೋರು, ಮಾಡ್ಬೇಕು ಅಂದ್ಕೊಳ್ಳೋರು ಎಲ್ಲರಿಗೂ ಒಂದು ರೀತಿ ಖುಷಿಯಾಗೋ ವಿಷಯ ಏನೈತ್ರಿ ಇದು. ಅದನ್ನು ನಿಮಗೆ ಅನುಕೂಲ ಮಾಡ್ಕೊಳ್ರಿ, ಎಲ್ಲರೂ ಮಾಡ್ಕೊಳ್ರಿ. ಅದನ್ನ ಖಾತೆಗಳನ್ನೆಲ್ಲ ಇದ್ದವರೆಲ್ಲ ಗೃಹಲಕ್ಷ್ಮಿ ಅಮೌಂಟ್ ಬರೋರೆಲ್ಲ ಖಾತೆಗಳು ಮಾಡ್ಕೊಂಡು ಅನುಕೂಲ ಮಾಡ್ಕೊಳ್ರಿ. ಲೋನ್ ಸಿಗುತ್ತೆ ರೀ, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆ ಲೋನ್ ತೊಗೊಂಡ ನೀವು ನಿಮ್ಮ ಕೆಲಸ ನೀವು ಈಜಿಯಾಗಿ ಮಾಡ್ಕೋಬೋದ್ರಿ ಆರಾಮಾಗಿ. ಹಿಂಗೆ ಈಗ 26ನೇ ಕಂತು 2000 ರೂಪಾಯಿನ ಬಿಡ್ತಾರೆ. ಬಿಟ್ಟಾದ್ಮೇಲೆ ಇನ್ನು ಮುಂದಿನ ಕಂತಿಗೆ ಆದ್ರೆ ನಿಮ್ಗೆ ಮತ್ತೆ ಮುಂದಿನ ಅಪ್ಡೇಟ್ ತೊಗೊಂಬರ್ತೀನಿ ರೀ ನಾನು. ನಿಮ್ಗೆ ಬೇಕಂದ್ರೆ ಕಮೆಂಟ್ ಹಾಕ್ರಿ, ನಾನು ತೊಗೊಂಬರಕ್ಕೆ ಟ್ರೈ ಮಾಡ್ತೇನೆ ರೀ. ಈಗ 2000 ಅನ್ಕ ಈಗ ಇನ್ಕತನ ಜಮಾ ಅದಾವು. ಅದರಿಂದ ನೀವು ಖುಷಿನೂ ಅದ ರೀ. ಒಬ್ಬೊಬ್ರು ಹತ್ರೊಳಗನೆ ಏನಂತೀರಿ, ಇಲ್ಲ ನಮ್ಗೆ 200 ರೂಪಾಯಿ ಏನು ಜಮಾ ಇಟ್ಕೊಂಡು ಖಾತೆ ಮಾಡೋದು ಬೇಡ, ನಮ್ಗೆ 2000 ರೂಪಾಯಿ ಪೂರ್ತಿ ಕೊಡಲಿ ಅಂತಂದು ಅನ್ನೋರು ಇರ್ತೀರಿ. ಅದ್ರೊಳಗನ ಇರಲಿ ಜಮಾ ಮಾಡ್ಕೊಂಡ್ರೆ ಅದು ಒಂಥರ ನಮಗೆ ಮುಂದೆ ಯೂಸ್ ಆಗುತ್ತೆ. ನಮ್ಮ ಕಾಲ ಮೇಲೆ ನಾವು ನಿಂದಿರ್ಬೋದು, ಯಾವುದಾಗ್ಲಿ ಕೆಲಸ ಮಾಡಿ ಅಂದ್ಕೊಳ್ಳೋರು ಇರ್ತೀರಿ. ಹಿಂಗಾಗಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ, ಯಾರು ನಿಮ್ಗೆ ಇಲ್ಲ ನಮ್ಗೆ 1800 ರೂಪಾಯಿ ಅಮೌಂಟನ್ನು ಇರಲಿ ಒಂದು ಖಾತೆ ಇರಲಿಪ್ಪ ಅನ್ನೋರು ಕಮೆಂಟ್ ಮಾಡಿರಿ. ಇಲ್ಲ ನಮಗೆ 2000 ಈಗ ಇನ್ಕತಾನ ಏನು ಬರ್ತಿತ್ತು ಅಷ್ಟು 2000ನ ಬರಲಿ, ಅದೇನು ಬ್ಯಾಡ್ ನಮಗೆ 2000 ರೂಪಾಯಿನೇ ಯೂಸ್ ಐತೆ ಅನ್ನೋರು ಕಮೆಂಟ್ ಮಾಡಿ ಹೇಳ್ರಿ. ಯಾರು ಎಷ್ಟು ಮಂದಿ ಅದಾರ ಅಂತ ಗೊತ್ತಾಕತಿ. ಇದನ್ನ ನನ್ನ ಲಾಗೊಳಗೆ ಯಾವಾಗೂ ನಾ ಇಂಥ ವಿಡಿಯೋ ಮಾಡಿಲ್ರಿ, ಫಸ್ಟ್ ಟೈಮ್ ವಿಡಿಯೋ ಮಾಡಿದ್ದು ನೋಡಿರಿ. ಈ ವಿಡಿಯೋ ಏನಾರ ನಿಮ್ಗೆ ಯೂಸ್ಫುಲ್ ಅನಿಸಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನನಗೆ ಮುಂದೆ ಅಪ್ಡೇಟ್ ತರ್ತೇನೆ ರೀ. ನಾ ಯಾವಾಗ ಬೇಕಂತ ಹೇಳ್ರಿ. ಮತ್ತು ಈಗ ಇಲ್ಲಿವರೆಗೂ 25ನೇ ಕಂತು 24ನೇ ಕಂತು ಎಲ್ಲರಿಗೂ ಜಮಾ ಆಗೈತಿ. 25ನೇ ಕಂತ ಇನ್ನು ಒಂದಿಷ್ಟು ಜನಕ್ಕೆ ಬಂದಿಲ್ಲ, ಒಂದು 10% ಜನಕ್ಕೆ ಇನ್ನು 25ನೇ ಕಂತು ಬಂದಿಲ್ಲ. ಈಗ ಇನ್ನು ಈ ತಿಂಗಳದಾಗ ಅದು ಜಮಾ ಆಗುತ್ತೆ. ನೀವು ಏನು ಕೇಳ್ಬೋದು, ಇಲ್ಲಿ 25ನೇ ಕಂತು ಈಗ ಒಂದು ಕಂತು ಬಂತು ತಮಗೆ, ಇದು 25ನೇ ಕಂತು ಅಂತ ತಿಳ್ಕೊಬೋದಾ ಅಥವಾ 26ನೇ ಕಂತು ಅಂತ ತಿಳ್ಕೊಬೋದಾ ಅಂತಂದು ಹಿಂಗೆ ಕಮೆಂಟ್ ಹಾಕ್ಬೋದು ನೀವು. 25ನೇ ಕಂತನ ಇದೇ ತಿಂಗಳೊಳಗೂ ಹೊಳ್ಳಿ 26ನೇ ಕಂತು ಜಮಾ ಆಗುತ್ತೆ ರೀ. ಈಗ ಒಂದು 10-12 ದಿವಸದೊಳಗೆ ಆಗೈತಿ. ಈಗ ಆಲ್ಮೋಸ್ಟ್ ಎಲ್ಲರಿಗೂ 26ನೇ ಕಂತಿಂದೂ ಜಮಾ ಆಗೈತಿ. ಇಲ್ಲಿ ಏನು ಕನ್ಫ್ಯೂಸ್ ಬೇಡ. ಒಂದು ತಿಂಗಳದಾಗ ಎರಡೂ ಅಮೌಂಟ್ ಒಂದು ತಿಂಗಳದಾಗೂ ಆಗ್ಬೋದು ರೀ, ಜಮಾ ಆಗ್ಬೋದು. ಈಗ ಸದ್ಯದಾಗ 25ನೇ ಕಂತು ತನಕ ಎಲ್ಲರಿಗೂ ಬಂದೈತಿ. ಇನ್ನು ಈಗ ಹೊಸದಾಗಿ ಏನು ಅಪ್ಲಿಕೇಶನ್ ಹಾಕಿದ್ರಲ್ಲ ಗೃಹಲಕ್ಷ್ಮಿ ದುಡ್ಡಿಗೆ, ಅದನ್ನ ಅಪ್ಲಿಕೇಶನ್ ಹಾಕಿದವ್ರಿಗೆ 26ನೇ ಕಂತಿನ ಜೊತೆನೇ 1ನೇ ಕಂತಿಂದ ಅವ್ರು ಏನು ಹೊಸದಾಗಿ ಅಪ್ಲಿಕೇಶನ್ ಹಾಕಿದವ್ರು ಇರ್ತಾರಲ್ಲ ಅವ್ರಿಗೆ 1ನೇ ಕಂತಿನ ಬಿಲ್ಲ ಪೇ ಆಗೈತೆ ರೀ. ಇವಾಗ ಜಮಾ ಆಗೈತಿ. 1ನೇ ಕಂತಿಂದನೇ 2000 ರೂಪಾಯಿ ಜಮಾ ಆಗೈತೆ ರೀ. ಈಗ ಆಲ್ರೆಡಿ ಹೊಸದಾಗಿ ಅಪ್ಲಿಕೇಶನ್ ಹಾಕಿದವರು ಏನ್ರ ಹಿಂಗೆ ಮನ್ಯಾಗ ವಯಸ್ಸಾದವ್ರು ಇದ್ರಂದ್ರೆ, ಆಮೇಲೆ ಅವ್ರ ಮನೆಯವ್ರು ಅವ್ರ ಅತ್ತೆಯವ್ರದು ಏನ್ರ ಹಿಂಗೆ ತೀರಿ ಹೋಗಿದ್ರಂದ್ರೆ ಅಂಥವರೆಲ್ಲ ಏನು ಹೊಸದಾಗಿ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅವ್ರಿಗೆ ಈಗ 1ನೇ ಕಂತಿನ ಹಣ ಜಮಾ ಆಗೈತೆ ರೀ. ಇವಾಗ ಫಸ್ಟ್ನೇ ಕಂತೆಲ್ಲ ಮುಗಿಸಿದ್ವಿ ತಂದ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ವರದಿ ಬಂದೈತೆ ಇವಾಗ.
ಈ ವಿಷಯವನ್ನು ನಿಮ್ಮ ಊರಾಗಲಿ ನಿಮ್ಗೆ ಯಾರು ಗೊತ್ತಿದ್ದವರಾಗಲಿ ಹೊಸ ಅಪ್ಲಿಕೇಶನ್ ಹಾಕಿದ್ರಂದ್ರೆ ಅವರು ಹೇಳ್ರಿ, ಇಲ್ಲಾಂದ್ರೆ ವಿಡಿಯೋ ಶೇರ್ ಮಾಡಿರಿ. ಯಾಕಂದ್ರೆ ಅವರು ಒಂದು ಸ್ವಲ್ಪ ಖುಷಿಯಾಗಿರ್ರಿ. ಮೊನ್ನೆ ಕಂತಿನ ಅಮೌಂಟ್ ಜಮಾ ಆಗಿತ್ತು ಅಂದ್ರೆ ಒಂದು ರೀತಿ ಖುಷಿ ಆಕೈತ್ರಿ ಅವ್ರಿಗೂ. ಹಿಂಗಾಗಿ ಹೊಸ ಅಪ್ಲಿಕೇಶನ್ ಹಾಕಿ ಅವರು ಅಮೌಂಟ್ ಜಮಾ ಆಗ್ಯಾವ ಅಂದ್ರೆ ಖುಷಿನ ಅಲ್ಲೇನ್ರಿ ಅವ್ರಿಗೆ. 25 ಕಂತದಿಂದ ಬಂದವರೆಲ್ಲ ಅಮೌಂಟ್ ತೊಗೋತಿರ್ತಾರೋ, ಈಗ ಬಂದವ್ರದ್ದೇನೈತಿ ಫುಲ್ ಖುಷಿ ಅಲ್ಲೇನ್ರಿ ಅವ್ರಿಗೆ. ಶಕ್ತಿ ಸ್ಮಾರ್ಟ್ ಕಾರ್ಡ್ ಮಾಡೋಣ ಅಂತಂದ ಶಕ್ತಿ ಸ್ಮಾರ್ಟ್ ಕಾರ್ಡ್ ಮಾಡೋಣ ಅಂತಂದ ಈಗ ಸರ್ಕಾರದಿಂದ ಪ್ಲ್ಯಾನಿಂಗ್ ನಡೆದೈತ್ರಿ. ಅದರ ಹೊರತಾಗಿ ಎಲ್ಲೂ ಸ್ಮಾರ್ಟ್ ಕಾರ್ಡ ವಿತರಣೆ ಮಾಡಿಲ್ರಿ. ಈಗ ಎಲ್ಲೂ ಹೋಗಿ ಸೈಬರ್ ಹೋಗಿ ನಾವು ಅಪ್ಲಿಕೇಶನ್ ಹಾಕಿದ್ದು ನಾವು ಪೋಸ್ಟ್ ಮುಖಾಂತರ ಬಂತು ಅಂದ್ರೆ ಅದೆಲ್ಲ ಏನೋ ಇಲ್ಲ, ನೀವೆಲ್ಲ ಅಂತ ಅರ್ಥ. ಆದರೆ ಏನ್ರಿ ಎಲ್ಲೂ ಬಂದಿಲ್ಲ ಇವಾಗ. ಇನ್ನು ಅದು ಸ್ಮಾರ್ಟ್ ಕಾರ್ಡ ಚರ್ಚೆ ನಡೆಸ್ಯಾರು. ಇನ್ನು ಮುಂದಿನ ದಿನಮಾನದೊಳಗನ ಸ್ಮಾರ್ಟ್ ಕಾರ್ಡ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಐತಿ. ನೋಡೋಣ್ರಿ ಏನೇನು ಮಾಡ್ತಾರಂತ. ಮತ್ತು ಬೇಕಂದ್ರೆ ಮುಂದಿನ ಅಪ್ಡೇಟ್ ತರ್ತೇನೆ ರೀ, ನಾನು ಅವಾಗ ಹೇಳ್ತೇನೆ ರೀ. ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತೀವತ್ತಂದು ಹೇಳಿದ್ದಾರೆ ಸರ್ಕಾರದವರು. ಆದರೆ ಏನ್ರಿ ನೀವೇ ಹೋಗಿ ಎಲ್ಲರೂ ಅಪ್ಲಿಕೇಶನ್ ಹಾಕ್ರಿ, ಹಿಂಗೆ ಸ್ಮಾರ್ಟ್ ಕಾರ್ಡ್ ಬರ್ತೈತೆ ಅಂತ ಎಲ್ಲೂ ಹೇಳಿಲ್ಲ. ಹೀಗಾಗಿ ಸ್ಮಾರ್ಟ್ ಕಾರ್ಡಿಂದ ಈಗ ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಸ್ಮಾರ್ಟ್ ಕಾರ್ಡ ನೀವು ಬಸ್ ಒಳಗೆ ತೋರಿಸಿನೂ ಪ್ರಯಾಣ ಮಾಡ್ತಾನಂದ್ರೂ ಎಲ್ಲೂ ಅಲಾವಿಲ್ರಿ. ಬಸ್ ಒಳಗಿನ ಆಧಾರ್ ಕಾರ್ಡಿಂದನೇ ಅಲಾವ್ ಐತಿ. ಹೀಗಾಗಿ ಸ್ಮಾರ್ಟ್ ಕಾರ್ಡಿಂದ ಏನೋ ಈಗ ನೀವು ಎಲ್ಲೋ ಹೋಗಿ ಒಂದು ಅಪ್ಲಿಕೇಶನ್ ಹಾಕಿದ್ರಿ ಸೈಬರ್ ಸೆಂಟರ್ಗೆ ಅದು ಹೋಗಿ ನೀವು ಅಪ್ಲಿಕೇಶನ್ ಹಾಕಿದ್ರಿ ಅಂದ್ರೆ, ಈಗ ನೀವು ಒಂದು 10 ಜನ ಹಾಕಿದ್ರಿ ಅಂದ್ರೆ 10ರಿಂದ 100 ಜನ, 100ರಿಂದ 1000 ಜನ ಹಿಂಗೆ ಅಪ್ಲಿಕೇಶನ್ ಹಾಕೋದು ಬಂದೈತಪ್ಪ ಅನ್ನೋದು ಒಂದು ಸ್ವಲ್ಪ ಕಿವಿಗೆ ಬಿತ್ತಂದ್ರೆ ಯಾರಾಗಲಿ ನಾನು ಮಾಡಿಸ್ಬೇಕು ಅನ್ನೋದು ಯಾರು ತಲೆ ಆಗೋದ್ರ ಬರೋದ್ರಿ. ಹೀಗಾಗಿ ಯಾರು ಇಷ್ಟು ದಿವಸ ಮಾಡಿಸಿದ್ರಂದ್ರೆ ಅದೆಲ್ಲ ನಿಮಗೆ ಸುಳ್ಳು ಸುದ್ದಿ. ಅದು ಮಾಡಿಸ್ಬೇಕಂತಂದು ವಿತರಣೆ ಮಾಡ್ತೀವತ್ತಂದು ಹೇಳಿದಾರೆ ಹೊರತಾಗಿ ನೀವಾಗಿ ಅಪ್ಲಿಕೇಶನ್ ಹಾಕಿ ತೊಗೊಳ್ರಿ ಅಂತಂದು ಎಲ್ಲೂ ಹೇಳಿಲ್ಲ. ಹೀಗಾಗಿ ಈಗ ಯಾರು ಅದನ್ನ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ಮಾರ್ಟ್ ಕಾರ್ಡ್ ಬಗ್ಗೆ, ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಮುಂದೆ ಅಪ್ಡೇಟ್ ತರ್ತೇನೆ ರೀ. ನಾನು ಹೇಳ್ತೀನಿ ಯಾವಾಗ ಅದನ್ನು ಸ್ಮಾರ್ಟ್ ಕಾರ್ಡ್ ಯೋಜನೆ ತರ್ತಾರಲ್ರಿ ಜಾರಿಗೆ, ಅವಾಗ ಹೇಳ್ತೇನೆ ರೀ ನಾನು ನಿಮ್ಗೆ. ಈಗ ಸದ್ಯದಾಗ ಎಲ್ಲೂ ಸ್ಮಾರ್ಟ್ ಕಾರ್ಡ್ ಬಂದಿಲ್ಲ. ಈ ಸ್ಮಾರ್ಟ್ ಕಾರ್ಡಿಂದ ಯಾರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ಮಾರ್ಟ್ ಕಾರ್ಡ ಇನ್ನೊಂದು ತಿಂಗಳು 1.5 ತಿಂಗಳು ಹೋಗ್ಬೋದು ರೀ. ಸ್ಮಾರ್ಟ್ ಕಾರ್ಡ ಬಂದು ಬಸ್ಸಿನೊಳಗೆ ಸ್ಮಾರ್ಟ್ ಕಾರ್ಡನ್ನು ತೋರಿಸಿ ತಿರುಗಾಡ್ಬೇಕಂತಂದು ಯಾವಾಗ ಅಪ್ಲಿಕೇಶನ್ ಹಾಕೋದು ಬರ್ತೈತಲ್ಲ, ಏನು ಸರ್ಕಾರದವರು ಫ್ರೀ ಅಪ್ಲಿಕೇಶನ್ ಇಡ್ತಾರೋ, ಏನದ್ರಿಂದ ಅಮೌಂಟ್ ಕೊಟ್ಟು ಅಪ್ಲಿಕೇಶನ್ ಹಾಕಿ ಅದು ಸ್ಮಾರ್ಟ್ ಕಾರ್ಡ್ ಪಡಿಬೇಕಂತಂದು ಇರ್ತಾರೋ ನೋಡೋಣ. ಮುಂದಿನ ದಿನಗಳ್ದಾಗ ಹೇಳ್ತೀನಿ ರೀ ನಿಮ್ಗೆ. ಏನಾಗ ಮಾಡಿಸುವಂತ್ರಿ ಅವ್ರು ಹೆಂಗೆ ಹೇಳ್ತಾರೆ ಅವಾಗ ಅವ್ರ ಅಪ್ಲಿಕೇಶನ್ ಹೆಂಗೆ ಹಾಕಂತಾರಲ್ಲ ಹಂಗೆ ಹಾಕಿ ಮಾಡಿಸುವಂತ್ರಿ. ನೋಡೋಣ ಮತ್ತು ಮುಂದಿನ ದಿನಮಾನದೊಳಗೆ ಏನೇನು ಅಪ್ಡೇಟ್ ಬರ್ತೈತೆ ಅಂತ. ಲಕ್ಷ್ಮಿ ದುಡ್ಡೊಳಗಿಂದ ಆಗಲೇ ಏನಲ್ರಿ ನಿಮ್ಗೆ ಹೇಳಿದಂಗೆ ಈಗ 2,000 ರೂಪಾಯಿ ಅಮೌಂಟ ನಿಮ್ಮ ಖಾತೆಕನ್ನ ಜಮಾ ಮಾಡಿ, ನಿಮ್ಮ ಅಕೌಂಟ್ ಒಳಗನ ಜಮಾ ಮಾಡಿ, ಅದ್ರೊಳಗಿನ 200 ರೂಪಾಯಿ ತಂದು ನೀವು ಹೊಳಿ ಕಟ್ಟಿರಿ ಅಂತಂದ್ರೆ ಯಾರೂ ಕಟ್ಟಂಗಿಲ್ಲ. ಹೌದಲ್ಲೇನ್ರಿ? ಬೇಡಪ್ಪ ನಮಗೆ ಅದು ಯಾವುದು ನಮಗೆ 2,000 ರೂಪಾಯಿ ದುಡ್ಡನ್ನೇ ಇರಲಿ ಅಂದ್ಕೊಂಡು ದುಡ್ಡನ್ನು ಇಟ್ಕೊಳ್ತೀರಿ. ಹಾಗಾಗಿ 200 ರೂಪಾಯಿ ಅವರೇ ಇಟ್ಟುಕೊಂಡು ಮಿಕ್ಕಿದ್ದ 1,800 ರೂಪಾಯಿ ನಿಮ್ಗೆ ಕೊಡುವಂಥದ್ದನ್ನು ಮಾಡ್ಯಾರು. ನೋಡೋಣ್ರಿ ಮುಂದಿನ ದಿನಮಾನದೊಳಗೆ ಹೆಂಗೆ ಮಾಡ್ತಾರಂತ. ಮತ್ತು ಆ ಖಾತೆ ಓಪನ್ ಆಗ್ಬೇಕಾರೆ ನಿಮಗೆ ಮುಂಚೆ ಸ್ಟಾರ್ಟಿಂಗನ್ನು ಹೇಳ್ತೀನಿ ಕೇಳ್ರಿ. ಆ ಖಾತೆ ನಿಮ್ದು ಓಪನ್ ಆಗ್ಬೇಕಾರೆ ಏನು 200 ರೂಪಾಯಿ ಅವ್ರು ಇಟ್ಕೊಂಡು ಆ ಖಾತೆ ಓಪನ್ ಮಾಡ್ತಂತ ಹೇಳ್ತಾರಲ್ಲ, ಆ ಖಾತೆಗೆ ನೀವು ಮುಂಚೆ ಸ್ಟಾರ್ಟ್ ಮಾಡ್ಬೇಕಾದ್ರನ್ನ 1,250 ರೂಪಾಯಿನ ನೀವು ಕಟ್ಟಿ ಖಾತೆ ಓಪನ್ ಮಾಡ್ಬೇಕಾಗುತ್ತೆ. ಈಗ ಇಲ್ಪ ನಮಗೆ ಲೋನ್ ಬೇಕು, ನಮಗೆ ಯೂಸ್ ಆಕತಿ ಅಂದ್ಕೊಳ್ಳೋರು 1,250 ರೂಪಾಯಿನ ಕಟ್ಟಿ ಆ ಖಾತೆ ನೀವು ಓಪನ್ ಮಾಡ್ಕೊಂಡ್ರಿ ಅಂದ್ರೆ ಆ ಖಾತೆ ಒಳಗೆ ಸರ್ಕಾರದವರು 200 ರೂಪಾಯಿ ಅದ್ರೊಳಗೆ ಸೇವ್ ಮಾಡ್ಕೊತಾ ಹೋಗ್ತಾರೆ. 1,250 ರೂಪಾಯಿ ತಂದೇನು ಹೇಳ್ತಾನೆ ಇದನ್ನು ಸದಸ್ಯ ಅಥವಾ ಶುಲ್ಕ ಅಂತಂದು ತೊಗೋತಾರೆ. ಅದನ್ನು ಎಲ್ಲಿ ತೊಗೋತಾರೋ, ನಾವು ಎಲ್ಲಿ ಹೋಗಿ ಕಟ್ಟಬೇಕು ಅಂತಂದು ಅನ್ನೋರನ್ನ ಇನ್ನಾದರೂ ಏನು ಅಪ್ಡೇಟ್ ಕೊಟ್ಟಿಲ್ಲರಿ ಅವರು. ಈಗ ನಾವು ಖಾತೆ ಓಪನ್ ಮಾಡ್ಕೊಳ್ತೀವಿ, ನಾವು 1,250 ರೂಪಾಯಿ ಎಲ್ಲಿ ಕಟ್ಟಬೇಕು, ಎಲ್ಲಿ ನಾವು ಖಾತೆ ಓಪನ್ ಮಾಡ್ಕೊಳ್ಬೇಕು ಅನ್ನೋರಿಗೆ ಇನ್ನಾದರೂ ಅದನ್ನ ಅಪ್ಡೇಟ್ ಕೊಟ್ಟಿಲ್ಲ ಅವ್ರು. ಎಲ್ಲಿ ಹೋಗಿ ಕಟ್ಟಬೇಕು, ಹೆಂಗೆ ಖಾತೆ ಓಪನ್ ಮಾಡ್ಕೋಬೇಕಂತ ಅಪ್ಡೇಟ್ ಕೊಟ್ಟ ಮ್ಯಾಗ ಹೇಳ್ತೀನಿ ನಾನು ನಿಮಗೆ. ಮತ್ತು 1,250 ರೂಪಾಯಿನ ನೀವು ಎಲ್ಲಿ ಹೋಗಿ ಕಟ್ಟಬೇಕು ಅನ್ನೋದನ್ನ ಇನ್ನೂ ಹೇಳಿಲ್ಲ, ಇನ್ನೂ ಅಪ್ಡೇಟ್ ಕೊಟ್ಟಿಲ್ಲ ಅದನ್ನ. ಆದರೆ ಏನ್ರಿ 1,250 ರೂಪಾಯಿನ ಆ ಖಾತೆಕನ್ನ ಜಮಾ ಮಾಡಿ ಅದನ್ನು ಓಪನ್ ಮಾಡಬೇಕು ಅನ್ನೋದು ಮಾತ್ರ ಹೇಳಿದ್ದಾರೆ ಇವಾಗ. ಹಾಗಾಗಿ 1,250 ರೂಪಾಯಿ ನೋಡ್ರಿ, ಇಷ್ಟು ಮಾತ್ರ ಅಮೌಂಟ್ ಕಟ್ಟಿ ಆ ಖಾತೆನ ನೀವು ಓಪನ್ ಮಾಡ್ಕೋಬೇಕಂತಂದು ಸರ್ಕಾರದವರು ಆದೇಶ ನೀಡಿದ್ದಾರೆ ಇವಾಗ. ನೀವು 1,250 ರೂಪಾಯಿನ ಏನು ನೀವು ಕಟ್ಟಿ ಖಾತೆ ಓಪನ್ ಮಾಡ್ಕೋತಿರಲ್ಲ, ಅದನ್ನು ಓಪನ್ ಆದ್ಮೇಲೆ ಏನು ನೀವು 1,250 ರೂಪಾಯಿ ಕೊಟ್ಟು ಓಪನ್ ಮಾಡ್ಕೊಂಡಿಂದ ಅಷ್ಟ ನೀವು ಇಲ್ಲ ನಮ್ದು ಜಮಾ ಮಾಡ್ಕೊಳತ್ತಾರ ಅವ್ರು ಅಂದ್ಕೊಂಡ ಬಿಡುವಂಗಿಲ್ಲ. ನೀವಾಗಿನ 1,250 ರೂಪಾಯಿ ರೊಕ್ಕ ತುಂಬಿ ಅದಾದ್ಮ್ಯಾಗ ಖಾತೆ ಓಪನ್ ಮಾಡಿಸಿದ್ರಿ ಅಂದ್ರೆ ಪ್ರತಿ ತಿಂಗಳು ಏನು ನಿಮ್ಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಿರ್ತೈತಿಲ್ಲ ಅವಾಗ ಪ್ರತಿ ತಿಂಗಳು 200 ರೂಪಾಯಿ ಅಲ್ಲಿ ಸೇವ್ ಆಗಿ 1,800 ರೂಪಾಯಿ ನಿಮ್ಮ ಅಕೌಂಟಿಗೆ ಜಮಾ ಆಕೈತೆ ನೋಡ್ರಿ. ಈ ಖಾತೆನ 1,250 ರೂಪಾಯಿ ರೊಕ್ಕವನ್ನು ಕಟ್ಟೋ ಖಾತೆನ ಯಾರು ಓಪನ್ ಮಾಡ್ತಿರಲ್ಲ, ಓಪನ್ ಮಾಡಿದ್ದಾದ್ಮ್ಯಾಗ 200 ರೂಪಾಯಿ ಅವ್ರ ಅನ್ಕ ಸೇವ್ ಮಾಡ್ಕೊತಾ ಹೋಗ್ತಾರೆ. ಸೇವ್ ಮಾಡ್ಕೊಂಡು ಹಣ ನೀವು ಸೇವ್ ಮಾಡ್ಕೊಳ್ತಾನೆ ಅಂದ್ರೆ ಸೇವ್ ಮಾಡ್ಕೊಂಡಾದ್ಮ್ಯಾಗ ಅದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ, ಫುಲ್ ಭಾಳ ಅನುಕೂಲ ಆಗುತ್ತೆ ನೋಡಿ.
ಒಂದು ರೀತಿ ವಿಚಾರ ಮಾಡಿ ನೋಡಿದರೆ. ಹೀಗಾಗಿ ಪ್ರತಿ ತಿಂಗಳು ನಿರಂತರವಾಗಿಯೂ 200 ರೂಪಾಯಿ ತಿಂಗಳು ಎಲ್ಲಿ ತನಕ ಬರ್ತೈತಿಲ್ಲ ಅಲ್ಲಿ ತನಕ 2 ತಿಂಗಳಿಗೂ ಹಾಕಿ ಅದಾದ್ಮೇಲೆ ಆ ಖಾತೆಯಿಂದ ನಿಮಗೆ ಲೋನ್ ಕೊಡುವಂಥದ್ದನ್ನು ಮಾಡ್ತಾರೆ ರೀ ಅವರು. ನನಗೆ ಅಪ್ಡೇಟ್ ಸಿಕ್ಕತ್ರಿ ಇವಾಗ. ಮುಂದಿಂದ ಏನೇನು ಅಪ್ಡೇಟ್ ಬರ್ತೈತೆ ಅಂತ ಬೇಕಂದ್ರೆ ಕಮೆಂಟ್ ಮಾಡಿರಿ, ಹೇಳ್ತೀನಿ ನನಗೆ ಏನೇನು ಅಪ್ಡೇಟ್ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಮುಂದಿನ ಸಿಗ್ತೀನಿ ರೀ. ಎಲ್ಲರಿಗೂ ಬಾಯ್, ಎಲ್ಲರಿಗೂ ನಮಸ್ಕಾರ.